ನಮಸ್ಕಾರ. ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ನಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ 30 ಪ್ರಶ್ನೆಗಳನ್ನ ಸರಳ ಉತ್ತರಗಳ ಜೊತೆಗೆ ನೀಡಲಾಗಿದೆ. ಇಲ್ಲಿ ಯಾವುದೇ ರೀತಿ ವಿವರಣೆ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇದು ಫಾಸ್ಟ್ ರಿವಿಷನ್ಗೆ ಅನುಕೂಲಕರವಾಗಲಿ ಅನ್ನೋ ಉದ್ದೇಶಕ್ಕೆ. ನಾಳೆ ಪರೀಕ್ಷೆ ಇದೆ ಅಂತಂದಾಗ ಅದರ ಹಿಂದಿನ ದಿವಸ ಪಟ 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 ಗ್ಲಾನ್ಸ್ ಮಾಡಲಿಕ್ಕೆ ಈ ಒಂದು ಎಪಿಸೋಡನ್ನು ಮಾಡಿದ್ದೀವಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಿಸಿ ನಿಜವಲ್ಲದ ಅಂಶ ಶಾಸಕಾಂಗ ಕಾರ್ಯಾಂಗದಡಿಯಲ್ಲಿ ಇರುವುದರಿಂದ 4 ಈಸ್ ದಿ ರೈಟ್ ಆನ್ಸರ್. ಅನಿರೀಕ್ಷಿತ ವೆಚ್ಚಗಳನ್ನು ಭರಿಸಲು ಭಾರತದ ಕಂಟಿಜೆನ್ಸಿ ಅಂದ್ರೆ ತುರ್ತು ನಿಧಿಯಿಂದ ಯಾರು ಮುಂಗಡವನ್ನು ನೀಡುತ್ತಾರೆ? ಭಾರತದ ರಾಷ್ಟ್ರಪತಿಗಳು ಅನಿರೀಕ್ಷಿತ ವೆಚ್ಚಗಳನ್ನು ಭರಿಸಲು ಭಾರತದ ಕಂಟಿಜೆನ್ಸಿ ನಿಧಿಯಿಂದ ಮುಂಗಡವನ್ನು ನೀಡುವರು. 1 ಈಸ್ ದಿ ರೈಟ್ ಆನ್ಸರ್. 800 ವರ್ಷಗಳ ಇತಿಹಾಸವಿರುವ ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿದ ಕಾಯ್ದೆಗಳಲ್ಲಿ ಅತಿ ದೊಡ್ಡದು 1935ರ ಭಾರತ ಸರ್ಕಾರ ಕಾಯ್ದೆ. 800 ವರ್ಷಗಳ ಇತಿಹಾಸವಿರುವ ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿದ ಕಾಯ್ದೆಗಳಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆ ಅತ್ಯಂತ ದೊಡ್ಡ ಕಾಯ್ದೆ. 3 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳನ್ನು ಮುಖ್ಯವಾಗಿ ಯಾವ ಉದ್ದೇಶದಿಂದ ರೂಪಿಸಲಾಗಿದೆ? ರಾಜಕೀಯ ಪ್ರಜಾಪ್ರಭುತ್ವ. ಮೂಲಭೂತ ಹಕ್ಕುಗಳನ್ನು ಮುಖ್ಯವಾಗಿ ರಾಜಕೀಯ ಪ್ರಜಾಪ್ರಭುತ್ವದ ಉದ್ದೇಶದಿಂದ ರೂಪಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ತಾರತಮ್ಯಕ್ಕೆ ಆಸ್ಪದವಿಲ್ಲವೆಂದು ಸಂವಿಧಾನದ ಯಾವ ಪರಿಚ್ಛೇದ ವಿವರಿಸುತ್ತದೆ? ಪರಿಚ್ಛೇದ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ತಾರತಮ್ಯಕ್ಕೆ ಆಸ್ಪದ ಇಲ್ಲ ಎಂದು ವಿವರಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತ ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ? ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತ ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದಲ್ಲಿ ಯಾವ ಪರಿಚ್ಛೇದದಲ್ಲಿ 14 ವರ್ಷದೊಳಗಿನ ಮಕ್ಕಳು ಕಾರ್ಖಾನೆ, ಗಣಿಗಳು ಅಥವಾ ಇತರೆ ಅಪಾಯಕಾರಿ ಸಂದರ್ಭಗಳಲ್ಲಿ ಕೆಲಸ ಮಾಡಬಾರದು ಎಂದು ಉಲ್ಲೇಖಿಸಲಾಗಿದೆ? ಪರಿಚ್ಛೇದ 24. ಪರಿಚ್ಛೇದ 24ರಲ್ಲಿ 14 ವರ್ಷದೊಳಗಿನ ಮಕ್ಕಳು ಕಾರ್ಖಾನೆ, ಗಣಿ ಅಥವಾ ಇತರೆ ಅಪಾಯಕಾರಿ ಸಂದರ್ಭಗಳಲ್ಲಿ ಕೆಲಸ ಮಾಡಬಾರದು ಎಂದು ಉಲ್ಲೇಖಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ ಕೆಳಗಿನ ಯಾವ ಪ್ರಕರಣದಲ್ಲಿ ಆಸ್ತಿ ಹಕ್ಕಿನೊಂದಿಗೆ ಸಂಬಂಧವಿಲ್ಲ ಎಂದು ಹೇಳಿದೆ? ಎ.ಕೆ. ಗೋಪಾಲನ್ ವರ್ಸಸ್ ಕೇರಳ ಸರ್ಕಾರ. ಎ.ಕೆ. ಗೋಪಾಲನ್ ವರ್ಸಸ್ ಕೇರಳ ಸರ್ಕಾರದ ಪ್ರಕರಣದಲ್ಲಿ ಆಸ್ತಿ ಹಕ್ಕಿನೊಂದಿಗೆ ಸಂಬಂಧವಿಲ್ಲ ಎಂದು ಹೇಳಿದೆ. 1 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳ ಅಧ್ಯಾಯದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉದ್ದೇಶ ಅಲ್ಪಸಂಖ್ಯಾತ ಸಮುದಾಯಗಳ ಸಂಸ್ಕೃತಿಯ ಸಂರಕ್ಷಣೆಗೆ ಸಹಾಯ ಮಾಡುವುದು. ಮೂಲಭೂತ ಹಕ್ಕುಗಳ ಅಧ್ಯಾಯದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉದ್ದೇಶ ಅಲ್ಪಸಂಖ್ಯಾತ ಸಮುದಾಯಗಳ ಸಂಸ್ಕೃತಿಯ ಸಂರಕ್ಷಣೆಗೆ ಸಹಾಯ ಮಾಡುವುದು. 3 ಈಸ್ ದಿ ರೈಟ್ ಆನ್ಸರ್. ಧರ್ಮದ ಹೆಸರಿನಲ್ಲಿ ಕೆಲವರನ್ನು ಕೆಲವು ಸ್ಥಳಗಳಲ್ಲಿ ಪ್ರವೇಶಿಸುವುದನ್ನು ನಿಷೇಧಿಸಿದಂತೆ ಇರುವುದು ಮೂಲಭೂತ ಹಕ್ಕುಗಳಲ್ಲಿ ಯಾವ ಭಾಗದ ಕೆಳಗೆ ಬರುತ್ತದೆ? ಸಮಾನತೆಯ ಹಕ್ಕು. ಧರ್ಮದ ಹೆಸರಿನಲ್ಲಿ ಕೆಲವರನ್ನು ಕೆಲವು ಸ್ಥಳಗಳಲ್ಲಿ ಪ್ರವೇಶಿಸುವುದನ್ನು ನಿಷೇಧಿಸದಂತೆ ಇರುವುದು ಸಮಾನತೆಯ ಹಕ್ಕಿನಡಿಯಲ್ಲಿ ಬರುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಪತ್ರಿಕಾ ಸ್ವಾತಂತ್ರ್ಯವನ್ನು ಸಂವಿಧಾನದ ಯಾವ ಪರಿಚ್ಛೇದದ ಮೂಲಕ ರಕ್ಷಣೆ ಕಲ್ಪಿಸಿದೆ? ಪರಿಚ್ಛೇದ 19. 4 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ಹೊರಡಿಸುವುದು ರಿಟ್. ಮೂಲಭೂತ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ರಿಟ್ ಹೊರಡಿಸುತ್ತವೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಪರಿಚಯಿಸಲಾಗಿದೆ? ಪರಿಚ್ಛೇದ 18. ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಸಂವಿಧಾನದ 18ನೇ ಪರಿಚ್ಛೇದದಲ್ಲಿ ಪರಿಚಯಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ
ಭಾವನೆ, ನಂಬಿಕೆ, ವಿಶ್ವಾಸ ಮತ್ತು ಪ್ರಾರ್ಥನಾ ಸ್ವಾತಂತ್ರ್ಯ ಎಂಬ ಪದಗಳನ್ನು ಉಲ್ಲೇಖಿಸಿದ್ದಾರೆ. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಭಾಗದಲ್ಲಿ ಭಾವನೆ, ನಂಬಿಕೆ, ವಿಶ್ವಾಸ ಮತ್ತು ಪ್ರಾರ್ಥನಾ ಸ್ವಾತಂತ್ರ್ಯ ಎಂಬ ಪದಗಳನ್ನು ಉಲ್ಲೇಖಿಸಲಾಗಿದೆ. 3 is the right answer. ಈ ಕೆಳಗಿನವುಗಳಲ್ಲಿ ನಾಗರಿಕರಿಗೆ ಮಾತ್ರ ಅನ್ವಯಿಸುವ ಹಕ್ಕು. ಕಾನೂನು ಎಲ್ಲರಿಗೂ ಸಮಾನ ಅವಕಾಶವನ್ನು ಒದಗಿಸುತ್ತದೆ. ಇದು ನಾಗರಿಕರಿಗೆ ಮಾತ್ರ ಅನ್ವಯಿಸುವ ಹಕ್ಕಾಗಿದೆ. 2 is the right answer. ನಿರ್ವಹಣಾ ನಿರ್ಬಂಧ ಕಾನೂನುಗಳನ್ನು ರಚಿಸುವ ಅಧಿಕಾರ ಯಾರಿಗಿದೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ವಹಣಾ ನಿರ್ಬಂಧ ಕಾನೂನುಗಳನ್ನು ರಚಿಸುವ ಅಧಿಕಾರ ಇದೆ. 3 is the right answer. ಭಾರತ ದೇಶದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? H.J. ಕಾನಿಯಾ ಇವರು ಭಾರತ ದೇಶದ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು. 3 is the right answer. ಭಾರತ ದೇಶ ವಾಸ್ತವಿಕವಾಗಿ ಒಂದು ರಾಜ್ಯಗಳ ಸಂಯೋಜನೆಯಾಗಿದೆ. 4 is the right answer. ಭಾರತದ ಒಕ್ಕೂಟವು ಯಾವ ದೇಶದ ವ್ಯವಸ್ಥೆಯನ್ನು ಹೋಲುತ್ತದೆ? ಕೆನಡಾ. ಭಾರತದ ಒಕ್ಕೂಟವು ಕೆನಡಾ ದೇಶದ ವ್ಯವಸ್ಥೆಯನ್ನ ಹೋಲುತ್ತದೆ. 2 is the right answer. ರಾಜ್ಯಗಳಿಗೆ ನಿರ್ದೇಶನಗಳನ್ನು ನೀಡುವ ಕೇಂದ್ರದ ಉದ್ದೇಶವನ್ನು ಸಂವಿಧಾನದ ರಚನಾ ಸಮಿತಿ ಸದಸ್ಯರು ಯಾವುದರಿಂದ ಗ್ರಹಿಸಿದ್ದಾರೆ? ಭಾರತ ಸರ್ಕಾರ ಕಾಯ್ದೆ 1935. ರಾಜ್ಯಗಳಿಗೆ ನಿರ್ದೇಶನಗಳನ್ನು ಭಾರತ ಸರ್ಕಾರ ಕಾಯ್ದೆ 1935ರ ನೆರವಿನಿಂದ ಗ್ರಹಿಸಿದ್ದಾರೆ. 1 is the right answer. ಭಾರತದ ಒಕ್ಕೂಟದಿಂದ ರಾಜ್ಯದ ರಚನೆಯನ್ನು ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ನಿಷೇಧಿಸಿದ್ದಾರೆ? 16ನೇ ತಿದ್ದುಪಡಿ ಕಾಯ್ದೆ 1963. ಭಾರತದ ಒಕ್ಕೂಟದಿಂದ ರಾಜ್ಯದ ರಚನೆಯನ್ನು 16ನೇ ತಿದ್ದುಪಡಿ ಕಾಯ್ದೆ 1963ರ ಮೂಲಕ ನಿಷೇಧಿಸಿದ್ದಾರೆ. 1 is the right answer. ಭಿನ್ನತೆಯಲ್ಲಿ ಏಕತ್ವ, ವಿಕೇಂದ್ರೀಕರಣದೊಂದಿಗೆ ಕೇಂದ್ರೀಕರಣವನ್ನು, ಸ್ಥಳೀಯವಾದದಿಂದ ರಾಷ್ಟ್ರೀಯವಾದವನ್ನು ಸಾಧಿಸಲು ಫೆಡರಲಿಸಂ ಪ್ರಯತ್ನಿಸುತ್ತದೆ ಎಂದು ಹೇಳಿದ್ದು ಎ.ವಿ. ಡೈಸಿ. 4 is the right answer. ಏಕಕೇಂದ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಇರುವ ಅಧಿಕಾರ ಕೇಂದ್ರ ಸರ್ಕಾರದಿಂದ ಸ್ವೀಕರಿಸಲಾಗಿದೆ. ಏಕಕೇಂದ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಇರುವ ಅಧಿಕಾರವನ್ನು ಕೇಂದ್ರ ಸರ್ಕಾರದಿಂದ ಸ್ವೀಕರಿಸಲಾಗಿದೆ. 2 is the right answer. ಭಾರತದ ಸಂವಿಧಾನದಲ್ಲಿ ಫೆಡರಲ್ ಎಂಬ ಪದವು ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ. 4 is the right answer. 1935ರ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾದ ಒಕ್ಕೂಟದಲ್ಲಿ ಉಳಿಕೆ ಅಧಿಕಾರಗಳನ್ನು ಯಾರಿಗೆ ವಹಿಸಲಾಗಿದೆ? ಗವರ್ನರ್ ಜನರಲ್. 1935ರ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾದ ಒಕ್ಕೂಟದಲ್ಲಿ ಉಳಿಕೆ ಅಧಿಕಾರಗಳನ್ನು ಗವರ್ನರ್ ಜನರಲ್ಗೆ ವಹಿಸಲಾಗಿದೆ. 3 is the right answer. ನೂತನ ರಾಜ್ಯಗಳ ರಚನೆಗೆ ಸಂಬಂಧಿಸಿದಂತೆ ಭಾರತದ ಸಂವಿಧಾನದಲ್ಲಿನ ನಿಬಂಧನೆಗಳನ್ನು ಹೇಗೆ ತಿದ್ದುಪಡಿ ಮಾಡಬಹುದು? ಸಂಸತ್ತಿನ ಪ್ರತಿ ಸದನದ ಸರಳ ಬಹುಮತದೊಂದಿಗೆ ತಿದ್ದುಪಡಿ ಮಾಡಬಹುದು. 3 is the right answer. ಅಧಿಕಾರ ವಿಂಗಡಣೆ ಸಿದ್ಧಾಂತವು ಯಾವ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ? ಅಮೆರಿಕ. ಅಧಿಕಾರ ವಿಂಗಡಣೆ ಸಿದ್ಧಾಂತವು ಅಮೆರಿಕ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ. 4 is the right answer. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ಅತ್ಯಗತ್ಯವಾಗಿದೆ. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ಅತ್ಯಗತ್ಯ. 1 is the right answer. ಕಾನೂನಿನ ನಿಯಮ ಅಂದರೆ ರೂಲ್ ಆಫ್ ಲಾ ಇದು ಕಾನೂನುಬದ್ಧ, ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಅರ್ಥ. ಕಾನೂನಿನ ನಿಯಮವು ಕಾನೂನುಬದ್ಧ, ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 2 is the right answer. ಜಾತ್ಯತೀತ ರಾಜ್ಯ ಎಂದರೆ ಧರ್ಮವನ್ನ ಮೀರಿದ ರಾಜ್ಯ. ಜಾತ್ಯತೀತ ರಾಜ್ಯ ಅಂದರೆ ಧರ್ಮವನ್ನ ಮೀರಿದ ರಾಜ್ಯ. 3 is the right answer. ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.